ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ವಿಶ್ವವಿಖ್ಯಾತವಾಗಿರುವಂಥ ಹಂಪಿ ಮತ್ತು ಅದರ ಪಕ್ಕದಲ್ಲಿರುವ ಅಂಜನಾದ್ರಿಗೆ ಪ್ರವಾಸಿಗರ ದಂಡೆ ಆಗಮಿಸುತ್ತಿದೆ. ಅದರಲ್ಲೂ ದೇಶೀಯ ಮತ್ತು ವಿದೇಶಿಯ ಪ್ರವಾಸಿಗರು ಇಲ್ಲಿ ಬರ್ತಾ ಇರೋದ್ರಿಂದ ಇದು ಪ್ರವಾಸಿಗರ ಸ್ವರ್ಗ ಅಂತಲೇ ಹೇಳ್ತಾರೆ. ಅದರಲ್ಲೂ ಆನೆಗುಂದಿ ಭಾಗದಲ್ಲಿರುವಂಥದ್ದು ಇದು ವಿಜಯನಗರ ಅರಸರ ಮೂಲ ರಾಜಧಾನಿಯಾಗಿತ್ತು ಅನ್ನೋದು ಮತ್ತು ಇಲ್ಲಿಂದಲೇ ವಿಜಯನಗರ ಅರಸರ ರಾಜಧಾನಿ ಕಟ್ಟಿದರು ಅನ್ನೋ ಒಂದು ಪ್ರತೀತಿ. ಇದರ ಜೊತೆಗೆ ಇದು ಕ್ರಿಸ್ತಪೂರ್ವ 2000 ವರ್ಷಗಳ ಹಿಂದಲೂ ಸಹ ಇದು ಇಲ್ಲಿ ಮಾನವ ನೆಲೆ ಇತ್ತು ಅನ್ನೋದಕ್ಕೆ ಇಲ್ಲಿ ಪ್ರಾಗೈತಿಹಾಸಿಕ ಇತಿಹಾಸ ಇದೆ. ಅದರ ಜೊತೆಗೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಐತಿಹಾಸಿಕ ಮತ್ತು ಧಾರ್ಮಿಕ ಕೇಂದ್ರಗಳಿವೆ. ಕಿಷ್ಕಿಂಧ ರಾಮಾಯಣದ ಕಿಷ್ಕಿಂಧ ಪ್ರದೇಶ ಇದೆ ಅನ್ನುವಂಥದ್ದಿದೆ ಮತ್ತು ರಾಮನ ಜನ್ಮಭೂಮಿ ಇದೇ ಸ್ಥಳವಾಗಿದೆ. ಇಂಥ ಸ್ಥಳಕ್ಕೆ ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರಿರುತ್ತೆ. ಬರುವಂಥ ಪ್ರವಾಸಿಗರಿಗೆ ಇಲ್ಲಿ ಮುಖ್ಯವಾಗಿ ಅಲ್ಲಿ ಉಳಿದುಕೊಳ್ಳುವುದು ಇಲ್ಲಿಯ ರಿಸಾರ್ಟ್ಗಳು. ಆದರೆ ರಿಸಾರ್ಟ್ಗಳ ನಿರ್ಮಾಣದಲ್ಲಿ ಈ ಹಿಂದಿನಿಂದಲೂ ಅಲ್ಲಿ ನೇಮ ಇಲ್ಲ ಮತ್ತು ಇಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಿವೆ ಅನ್ನುವಂಥ ಆರೋಪಗಳು ಇವೆ. ಈ ಮಧ್ಯೆ ಏನು ವಿರುಪಾಪುರ ಗಡ್ಡಿಯಲ್ಲಿರುವಂಥ ರಿಸಾರ್ಟ್ಗಳು ಅವು ಅರಣ್ಯ ಪ್ರದೇಶ ವ್ಯಾಪ್ತಿಗಿದೆ ಅನ್ನುವಂಥದ್ದು ಅವನ್ನ ಕಳೆದ ಒಂದು 7-8 ವರ್ಷಗಳ ಹಿಂದೆ ಅವುಗಳನ್ನು ತೆರವುಗೊಳಿಸಿದೆ. ಅದರ ನಂತರ ಅಲ್ಲಿರುವಂಥ ಪ್ರವಾಸಿಗರನ್ನೇ ನೆಪ ಮಾಡಿಕೊಂಡಿರುವಂಥ ಅಲ್ಲಿಯ ರಿಸಾರ್ಟ್ ಮಾಲೀಕರು ಕೃಷಿ ಭೂಮಿಯಲ್ಲಿ ಅವನು ಇರೋದು. ಅದರಲ್ಲಿ ಕೊಪ್ಪಳ ತಾಲೂಕಿನಲ್ಲಿ 47 ಜೊತೆಗೆ ಗಂಗಾವತಿ ತಾಲೂಕಿನಲ್ಲಿ 59 ರಿಸಾರ್ಟ್ಗಳು ಇಲ್ಲಿವೆ. ಆದರೆ ಈ ಎಲ್ಲ ರಿಸಾರ್ಟ್ಗಳು ಸಹ ನಿಯಮ ಬಾಹ್ಯವಾಗಿವೆ ಎನ್ನುವಂಥ ಮಾಹಿತಿಗಳು ಸಿಗ್ತವೆ. ಜೊತೆಗೆ ಇಲ್ಲಿ ಭೂ ಪರಿವರ್ತನೆ ಆಗಬೇಕು ಮತ್ತು ಇಲ್ಲಿ ಏನು ಜಿಲ್ಲಾಡಳಿತ ಮತ್ತು ಸರ್ಕಾರದ ಮಾರ್ಗಸೂಚಿ ಇದೆ, ಆ ಮಾರ್ಗದರ್ಶಿಲ್ಲ ಮತ್ತು ಅಕ್ರಮ ಚಟುವಟಿಕೆಗಳು ನಡೀತವೆ ಅನ್ನುವಂಥ ಆರೋಪಗಳು ಇಲ್ಲಿ ಕೇಳಿಬರ್ತವೆ. ಅದು ಒಂದು ನಮ್ಮ ಹಂಪಿ ಕೆಫೆ ಅಂತ ಹೇಳಿದ್ರ ಮೇಲೆ ಅಲ್ಲಿ ಪರ್ಮಿಷನ್ ಇಲ್ಲದೆ ಅವರು ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದ ಮೇಲೆ ಅವರಿಗೆ ಓನರ್ ಮೇಲೆ ನಾವು FIR ದಾಖಲಿಸಿ ಅದು ನಾವು ಪರ್ಮಿಷನ್ ಕ್ಯಾನ್ಸಲೇಷನ್ಗೆ ಅವ್ರಿಗೂ DC ಅವ್ರಿಗೂ ಕೂಡ ಆಲ್ರೆಡಿ ಬರೆದಿದ್ದೀವಿ. ಅದು ಅಲ್ಲದೆ ನಾವು ಪೆಟ್ರೋಲಿಂಗ್ ಟೀಮ್ಸ್ಗಳು ಮುಂಚೆಯಿಂದ ಇತ್ತು. ಈಗ ಎಲ್ಲ ರಿಸಾರ್ಟ್ಗಳಲ್ಲಿ ನಾವು ಒಂದೊಂದು ಸಿಬ್ಬಂದಿಗಳು ಹಾಕಿದ್ದೀವಿ. ಈಗ ಅಲ್ಲಿ ಹಾಕಿಬಿಟ್ಟು 3-4 ರಿಸಾರ್ಟ್ಸ್ಗಳಿಗೆ ಒಂದು ASI ತಂಡದ ಪೆಟ್ರೋಲಿಂಗ್ ಟೀಮ್ ಬಿಟ್ಟಿದ್ದೀವಿ. ಸೊ ನಮ್ಮ ಅಧಿಕಾರಿಗಳು ಈಗ ಸತತವಾಗಿ ಹೋಗ್ತಾ ಇದ್ದಾರೆ. ಸೊ ಆ ಪ್ರಯುಕ್ತ ನಾವು ಅದು ಅವ್ರಿಗೆ ನಿರ್ಲಕ್ಷ್ಯ ತೋರಿದ್ದಕ್ಕೆ PSI ಅವ್ರ ಮೇಲೆ ನಾವು ಒಂದು ಮುಂಚೆ ಮಾಹಿತಿ ತಗೊಳ್ಬೇಕಾಗಿತ್ತು. ಅವರು ಪರ್ಮಿಷನ್ ತೊಗೊಳ್ಳಾರ್ದೆ ಮಾಡಿದರು, ಅವ್ರು ತಪ್ಪಿದೆ, FIR ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಅವ್ರ ಓನರ್ ಮೇಲೆ ನಾವು ಅರೆಸ್ಟ್ ಪ್ರೊಸೀಜರ್ಸ್ ಕೂಡ ಮಾಡಿದ್ದೀವಿ. ಸೊ ಇದು ಇವರು ಮಾಹಿತಿ ತಗೊಳ್ಳೋದಕ್ಕೆ ಅವ್ರ ಮೇಲೆ ನಾವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕೂಡ ಮಾಡ್ತಾ ಇದ್ದೀವಿ. ಇಲ್ಲಿ ಭೂಮಿಯನ್ನು ಪರಿವರ್ತನೆ ಮಾಡಿ ಅದನ್ನು ವಾಣಿಜ್ಯಕ್ಕೆ ಮಾಡಿಕೊಂಡು ಅಲ್ಲಿ ಪರಿಸಬೇಕು ಮತ್ತು ಅಲ್ಲಿ ಗ್ರಾಮ ಪಂಚಾಯತಿಯಿಂದಲೂ ಸಹ ಪರವಾನಗಿ ಪಡಿಬೇಕು. ಈ ರೀತಿ ಬೇರೆ ಬೇರೆ ಇಲಾಖೆಯಿಂದ ಪರವಾನಗಿ ಪಡೆದು ಇಲ್ಲಿ ನಡೀಬೇಕು. ಆ ನಿಯಮಗಳಿಲ್ಲದೆ ಇರುವಂಥ ಕಾರಣಕ್ಕಾಗಿ ಈಗ ಜಿಲ್ಲಾಡಳಿತ ಈಗಳ ಮೇಲೆ ಕ್ರಮ ಕೈಗೊಳ್ಳುತ್ತೆ. ಒಂದು ಅಲ್ಲಿ ಮುಖ್ಯವಾಗಿ ಅಲ್ಲಿ ಹೋಗಿರುವಂಥದ್ದು ನಿಯಮಗಳ ಉಲ್ಲಂಘನೆ ಮಾಡಿರುವಂಥ ಏನು ರಿಸಾರ್ಟ್ಗಳಿವೆ ಆ ರಿಸಾರ್ಟ್ಗಳ ಮೇಲಿನ ಬೀಗ ಹಾಕೋದು ಮತ್ತು ವಿದ್ಯುತ್ ಸಂಪರ್ಕ ಕಡಿತೋದು. ಜೊತೆಗೆ ಏನು ಗ್ರಾಮ ಪಂಚಾಯತಿ ಸಹಾಪುರ ಆಗಿರ್ಬೋದು, ಬಸಾಪುರ ಆಗಿರ್ಬೋದು, ಬೇರೆ ಬೇರೆ ಗ್ರಾಮ ಪಂಚಾಯತಿ ಆನೆಗುಂದಿ ಈ ಪಂಚಾಯಿತಿಗಳು ಕೊಟ್ಟಿರುವಂಥ ಏನು ಪರವಾನಗಿ ಇದೆ ಅವುಗಳನ್ನು ಹಿಂದಕ್ಕೆ ಪಡೆಯುವಂಥ ಕೆಲಸವನ್ನು ಈಗ ಮಾಡ್ತವೆ. ಈ ನಿಟ್ಟಿನಲ್ಲಿ ಈಗ ಬಹುತೇಕ ಎಲ್ಲ ರಿಸಾರ್ಟ್ಗಳು ಮುಚ್ಚುವಂಥ ಹಂತಕ್ಕೆ ಬಂದಿವೆ. ಜೊತೆಗೆ ಏನು ನಿಯಮವನ್ನು ಬಾಹಿರವಾಗಿ ಮತ್ತು ಇಲ್ಲಿ ಅನಧಿಕೃತವಾಗಿರುವಂಥ ಇವುಗಳನ್ನು ತೆರವುಗೊಳಿಸುವ ಕಾರ್ಯವೂ ಸಹ ನಡೆದಿದೆ. ಈ ಮಧ್ಯೆ ಇಲ್ಲಿ ಹಂಪಿ ಕೆಫೆ ಅನ್ನೋದು ಏನು ಕಳೆದ ವರ್ಷ ಮಾರ್ಚ್ 6ರಂದು ಏನು ಸಾಣಾಪುರದಲ್ಲಿ ಏನು ನಡೀತು ಆ ಘಟನೆ, ಏನು ಮಹಿಳೆಯ ಮೇಲೆ ದೌರ್ಜನ್ಯ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಕೊಲೆ ಆಯಿತು, ಆ ಪ್ರಕರಣ ಬಂತು. ಆ ಪ್ರಕರಣದ ತೀರ್ಪು ಬರುವ ದಿನ ಇಲ್ಲಿ ಹಂಪಿ ಕೆಫೆ ಎನ್ನುವಲ್ಲಿ ಭರ್ಜರಿಯಾದ ಪಾರ್ಟಿ ನಾವು ಆಯೋಜನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಆ ಘಟನೆ ನಂತರ ಆ ಹಂಪಿ ಕೆಫೆ ಅನ್ನುವಂಥ ಏನು ನಿಯಮವಿಲ್ಲದೆ ಜೊತೆಗೆ ಅಕ್ರಮ ಚಟುವಟಿಕೆ ನಡೆದಿರುವಂಥ ಏನು ರಿಸಾರ್ಟ್ಗಳು ಅವುಗಳನ್ನು ಶಾಶ್ವತವಾಗಿ ಲೈಸೆನ್ಸ್ ರದ್ದು ಮಾಡುವಂಥ ಕೆಲಸ ಆಗಿದೆ. ಜೊತೆಗೆ ಇಲ್ಲಿ ಪೊಲೀಸರು ಸಹ ಅಲರ್ಟ್ ಆಗಿದ್ದು, ಕಳೆದ 1 ವರ್ಷದಿಂದಲೂ ಇಲ್ಲ ಅಲರ್ಟ್ ಆಗಿದ್ದು, ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ಮತ್ತು ಮಾಹಿತಿ ನೀಡದೇ ಇರುವಂಥ ಇವುಗಳ ಬಗ್ಗೆ ತಮ್ಮ ಇಲಾಖೆಯಲ್ಲೂ ಸಹ ಇಲಾಖಾ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂಥ ಎಚ್ಚರಿಕೆಯೂ ಸಹ ನೀಡಿದೆ. ಒಟ್ಟಾರೆ ಹೇಳೋದಾದರೆ ಈಗ ಸಹಜವಾಗಿ
ಇಲ್ಲಿ ವಿದೇಶಿಗರು ಮತ್ತು ಸ್ಥಳೀಯರು ಬರ್ತಾರಂಥ ಸಂದರ್ಭದಲ್ಲಿ ಇಲ್ಲಿ ಅಕ್ರಮ ಚಟುವಟಿಕೆ ಮತ್ತು ಪ್ರವಾಸಿಗರಲ್ಲಿರುವಂಥ ಅನಧಿಕೃತ ರೆಸಾರ್ಟ್ಗಳು ಒಂದು ಕಡೆ ಡೆಮಾಲಿಷ್ ಆಗ್ತವೆ ಮತ್ತು ಬಂದ್ ಆಗ್ತವೆ. ಒಂದು ಸುಮಾರು ಕೊಪ್ಪಳ ತಾಲೂಕಿನಲ್ಲಿ 47 ಮತ್ತು ಗಂಗಾವತಿ ತಾಲೂಕಲ್ಲಿ 59ರಷ್ಟು ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಿವೆ. ಈ ಹಿಂದೆ ಗೌರವಾನ್ವಿತ ಉಪಲೋಕಾಯುಕ್ತರು ಈ ಜಿಲ್ಲೆಗೆ ಆಗಮಿಸಿದಾಗ ಅವುಗಳ ಬಗ್ಗೆ ಒಂದು ಸೋಮೋಟೋ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಅದರ ತರುವಾಯ ನಾವು ಪರಿಶೀಲನೆ ಮಾಡಲಾಗಿ ಕೆಲವೊಂದೆಲ್ಲ ಭೂ ಪರಿವರ್ತನೆ ಮಾಡ್ಕೊಂಡಿಲ್ಲ, ಲೇಔಟ್ ಅಪ್ರೂವಲ್ ಇಲ್ಲ, ಬೇರೆ ಬೇರೆ ರೀತಿ ವೈಲೇಷನ್ಸ್ ಕಂಡು ಬಂದಿದೆ. ಮತ್ತು ಇತ್ತೀಚೆಗೆ ಕೆಲವರು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಪಾರ್ಟಿ ಗಿಟಿ ಆರ್ಗನೈಸ್ ಮಾಡಿದರು. ಅಂಥವೆಲ್ಲವನ್ನು FIR ಮಾಡತಕ್ಕಂಥದ್ದು, ಟ್ರೇಡ್ ಲೈಸೆನ್ಸ್ ರದ್ದು ಮಾಡೋದು ಮತ್ತು ಅವುಗಳನ್ನ ಸೀಸ್ ಮಾಡೋ ಕೆಲಸವನ್ನು ನಾವು ಮಾಡಿದ್ದೇವೆ ಮತ್ತು ಜೆಸ್ಕಾಮಿಂದ ಡಿಸ್ಕನೆಕ್ಟ್ ಕೂಡ ಮಾಡಿಸಿದ್ದೇವೆ. ಉಳಿದವ್ರದ್ದು ಕೂಡ ನಾವು ಡ್ರೈವ್ ತೊಗೊಂಡಿದ್ದೇವೆ, ಪ್ರಾರಂಭ ಮಾಡಿದ್ದೇವೆ. ಕೆಲವೊಂದು ಈಗಾಗಲೇ ಡಿಸ್ಕನೆಕ್ಟ್ ಎಲ್ಲ ಮಾಡಿದ್ದಾರೆ, ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ, ಕೆಲವೊಂದು ಸೀಸ್ ಆಗಿದ್ದಾವೆ. ಯಾವ್ಯಾವ ಟ್ರೇಡ್ ಲೈಸೆನ್ಸ್ ರದ್ದಾಗಿದೆ? ಮೊನ್ನೆ ಹಂಪಿ ಕೆಫೆ ಅವ್ರ ಮೇಲೆ FIR ಆಗಿತ್ತು. ಹಂಪಿ ಕೆಫೆ ನನಗೆ ಹೆಸರುಗಳು ನೆನಪಿಲ್ಲ, ಸುಮಾರು 4-5 ಈಗಾಗಲೇ ಯಾವ್ದು FIR ಆಗಿತ್ತು ಅದೆಲ್ಲವನ್ನು ಟ್ರೇಡ್ ಲೈಸೆನ್ಸ್ ರದ್ದುಪಡಿಸಲಾಗಿದೆ, ಜೆಸ್ಕಾಮ್ ಡಿಸ್ಕನೆಕ್ಟ್ ಆಗಿದೆ ಮತ್ತು ಅವನ್ನ ಸೀಸ್ ಮಾಡಲಾಗಿದೆ. ಡೆಮಾಲಿಷ್ ಏನಾರ ಮಾಡ್ತೀವಿ? ಅವುಗಳನ್ನು ಡೆಮಾಲಿಷ್ ಮಾಡೋದು ನಮ್ಮ ಉದ್ದೇಶ ಇಲ್ಲರಿ, ಬಟ್ ಕೆಲವೊಂದು ಡೆಮಾಲಿಷ್ ಮಾಡಬೇಕಾಗ್ತದೆ. ಈಗ ಲಿಯೋ ಕೆಫೆ ಇಂಥವೆಲ್ಲ ಕೆಲವೊಂದು ಬಂದಿದೆ, ವರದಿ ಬಂದಿದೆ, ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಮಾರ್ಚ್ 1ಕ್ಕೆ ತೆರವು ಇಟ್ಕೊಂಡಿದ್ದೀವಿ, ಒಂದು 3-4. ಸೊ ಪ್ರತಿಯೊಂದು ಕೇಸ್ ಬೈ ಕೇಸ್ ನಾವು ವೆರಿಫೈ ಮಾಡಿ ಯಾವುದು ಅವ್ರಿಗೆ ಪರ್ಮಿಷನ್ ಕೊಡೋಕ್ಕೆ ಅವಕಾಶ ಇದೆ ಪರ್ಮಿಷನ್ ಕೊಡ್ತೀವಿ, ಯಾವುದು ನಿಯಮಗಳಿಗೆ ವ್ಯತಿರಿಕ್ತದೋ ಅಂಥದ್ರ ಮೇಲೆ ಕ್ರಮ ಮಾಡಿ. ಇನ್ನೊಂದು ಇಲ್ಲಿ ಜಿಲ್ಲಾಡಳಿತ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅಂದರೆ, ಒಂದು ಕಡೆ ಖಾಸಗಿಯಾಗಿಯೂ ಏನೋ ನಡೀತಾ ಇತ್ತು, ಆದರೆ ಅವುಗಳನ್ನು ನಿಯಮ ಬಾಹಿರಲ್ಲ ಅನ್ನುವಂಥ ಕಣಕ್ಕೆ ಬಂದ್ ಮಾಡಿದ್ರು. ಒಂದು ಕಡೆ ಸರಿಯಾದ ಕ್ರಮವಾಗಿದ್ದರು. ಇಲ್ಲಿ ಬರುವಂಥ ಪ್ರವಾಸಿಗರ ಮೂಲಭೂತ ಸೌಲಭ್ಯ ಕೊಡಿಸಲು ಜಿಲ್ಲಾಡಳಿತ ಹೆಚ್ಚು ಕಾಳಜಿ ವಹಿಸಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕಾಗಿ ತೀರಾ ಅವಶ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಿವೆ. ಕ್ಷಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.